ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಪವಾಡ ಪುರುಷ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನಾನು ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಪಂಚಾಯಿತಿ ಇಟ್ಕೊಂಡಿದ್ದಾರೆ, ಆದರೆ ಬಾಳು ಮಾಮನ್ನ ಕರೆಸಲೇಬೇಕು, ಅವ್ರ ಹತ್ರ ಮಾತಾಡಲೇಬೇಕು ಅಂತೇಳಿ ಎಲ್ಲರೂ ಹಠ ತೊಟ್ಟು ಪಂಚಾಯಿತಿ ಇಟ್ಕೊಂಡಿದ್ದಾರೆ ಊರ್ಗೌಡನ ಹತ್ರ. ಊರ್ಗೌಡ ಪಂಚಾಯಿತಿ ಮಾಡ್ತಾನೆ ಅಂತ ಹೇಳ್ಬಿಟ್ಟು. ಆದರೆ ಊರ್ಗೌಡ ಪಂಚಾಯಿತಿ ಮಾಡೋಕ್ಕೆ ಬಾಳು ಅಷ್ಟು ಅವಕಾಶ ಕೊಡಲ್ಲ. ಏಕೆ ಅಂದರೆ ಬಾಳು ಊರ್ಗೌಡನಿಗಿಂತ ತುಂಬ ಎತ್ತರದಲ್ಲಿದ್ದಾನೆ. ಹಂಗಾಗ್ಬಿಟ್ಟು ಊರ್ಗೌಡಂದು ಏನೂ ನಡೆಯಲ್ಲ ಅಲ್ಲಿ. ಆದ್ರೂ ಜನ ನಂಬ್ತಾರೆ, ಊರ್ಗೌಡ ಪಂಚಾಯಿತಿ ಮಾಡಲಿ, ನಮಗೊಂದು ನ್ಯಾಯ ಕೊಡಿಸ್ಲಿ ಅಂತ ಹೇಳ್ಬಿಟ್ಟು ಸರಿ ನಿಂತು ಎಲ್ಲ ಮಾತಾಡ್ತಾ ಇರ್ತಾರೆ. ಆ ಟೈಮಿಗೆ ಕರೆಕ್ಟಾಗಿ ಎಲ್ಲ ಬಗೆಹರ್ದಾಗಿದೆ ಎಲ್ಲ ವಿಷಯನೂ. ಇವಾಗ ಇವಂದು ಬಾಳುದು ವಿಷಯ ತೊಗೋಬೇಕಲ್ಲಿ, ಬಾಳು ವಿಷಯ ತೊಗೋಬೇಕು. ಸರಿ ಎಲ್ಲರದು ಆಯ್ತಲ್ಲ, ಈಗ ಬಾಳು ವಿಷಯನ ತಗೊಂಡು ನಾವು ನಿಶ್ಚಯ ಆಗಿರೋಂಥ ಮದುವೆನ ಮಾಡಬೇಕು ಅಂತ ಸಂಧ್ಯಾ ಹೇಳ್ತಾನೆ. ಅದಕ್ಕೆ ಸಂಧ್ಯಾ ಹೇಳಿದ ತಕ್ಷಣ ಬಾಳುಗೆ ಸಿಟ್ಟು ಬಂದುಬಿಡುತ್ತೆ. ಬಾಳುಗೆ ಸಿಟ್ಟು ಬಂದ ತಕ್ಷಣ ಊರ್ಗೌಡ ಏನು ಪಂಚಾಯಿತಿ ಮಾಡೋದು, ಊರ್ಗೌಡನಿಗಿಂತ ಮೇಲೆ ಎತ್ತರದಲ್ಲಿದ್ದೀನಿ ನಾನೇ ಪಂಚಾಯಿತಿ ಮಾಡ್ತೀನಿ. ಊರ್ಗೌಡ ಇಲ್ಲೇನು ಕೆಲಸ ಊರ್ಗೌಡಿಗೆ, ನೀನು ಹೋಗ್ತಾ ಇರೋ, ರೈಟ್ ಹೇಳು, ನಿನ್ನ ಕೆಲಸ ಮುಗೀತು ತಾನೇ, ನೀನು ಹೋಗ್ತಾ ಇರು ಅಂತ ಹೇಳ್ತಾನೆ. ಊರ್ಗೌಡಿಗೆ ಹೆದರಿಕೆ ಆಗಿಬಿಡುತ್ತೆ. ಅವನು ಹ್ಞೂ ಅಂತ ತಡ್ಸಾಡ್ಕೊಂಡು ಹೋಗೋಕ್ಕೆ ಹೊರಡ್ತಾನೆ. ಈ ಕಡೆ ಸಂಧ್ಯಾನೂ ಕೂಡ ಅವನೂ ಎದ್ರುಕೊಂಡು ಪದ್ರಗುಟ್ಟು ಹೋಗ್ತಾನೆ. ಇಬ್ಬರು ಅವ್ರ ಕಡೆ ಬಂದಷ್ಟು ಜನನೂ ಎಲ್ಲ ಬಳ ಅಂತ ಹೊರಟೋಗೋಕ್ಕೆ ರೆಡಿ ಆಗ್ತಾರೆ. ಇವರು ಈ ಕಡೆ ಸತ್ಯವ್ವ ಮತ್ತು ಸತ್ಯವ್ವನ ಅಜ್ಜಿ, ಸತ್ಯವ್ವನ ಅಪ್ಪ, ಸತ್ಯವ್ವನ ತಂಗಿ ಎಲ್ಲರೂ ಬಿಟ್ಟಂಗೆ ನೋಡ್ತಾ ಇರ್ತಾರೆ. ಯಾರು ಹೇಳಿದ್ರು ಕಲಿಯ ಬುದ್ಧಿ ಹೇಳಿದ್ರು ಕೇಳಲ್ವಲ್ಲ, ಏನು ಮಾಡೋದು ಅಂತ ಹೇಳ್ಬಿಟ್ಟು. ಸತ್ಯವ್ವನ ಅಪ್ಪ ಅಂತೂ ಮುಖ ಉರಿದೋಗ್ತಾ ಇರುತ್ತೆ. ಏನು ಹೇಳಿದ್ರು ಕೇಳಲ್ವಲ್ಲ, ಏನಕ್ಕೆ ನಿಶ್ಚಯ ಆ ಕಾಲದಲ್ಲೇ ಮಾಡ್ಕೊಂಡಿದ್ದು, ಈಗ ವಯಸ್ಸು ಮೀರೋಯ್ತು, ಮಗಳಿಗೆ ಮದುವೆ ಮಾಡಬೇಕು, ಆದರೆ ಅವಳು ಬೇರೆ ಮದುವೆ ಆಗೋಕ್ಕೂ ಒಪ್ಪಲ್ಲ, ಏನು ಮಾಡೋದು ಅಂತ ಇವನಿಗೆ ತಲೆ ಕೆಟ್ಟೋಗಿರುತ್ತೆ. ಅಜ್ಜಿ ಕೂಡ ಕೂಗಾಡುತ್ತೆ, ಸತ್ಯವನ ಅಜ್ಜಿ. ನಿಶ್ಚಯ ಆಗಿರೋ ಹುಡುಗಿನ ಯಾರು ಮದುವೆ ಆಗ್ತಾರೆ, ಏನು ಕತೆ, ಎಲ್ಲಿ ಮದುವೆ ಮಾಡಿಕೊಡೋದು, ಇವನು ನೋಡಿದರೆ ಬಾಳು ಮದುವೆ ಆಗಲ್ಲ ಅಂತಾನಲ್ಲ, ಇವನ ಕತೆ ಏನು ಅಂತ ಹೇಳ್ಬಿಟ್ಟು ತುಂಬಾ ತಲೆ ಕೆಡ್ಸ್ಕೊಂಡಿರ್ತಾನೆ. ಈ ಕಡೆ ಸಂಧ್ಯಾ ಒಂದು ಸಲ ಆವಾಜ್ ಹಾಕಿದ ತಕ್ಷಣ ಎದ್ರುಕೊಂಡು ಪರ್ಗುಟ್ಟು ಹೋಗ್ತಾನೆ. ಬಾಳು ಆವಾಜ್ ಹಾಕಿದ ತಕ್ಷಣವೇ ಸಂಧ್ಯಾ ಪದ್ರಗುಟ್ಟು ಹೋಗ್ತಾನೆ. ಸರಿ ಬುದ್ಧಿ, ನಾವು ಹೋಗ್ಬಿಡೋಣ, ನಮ್ಮ ಕೆಲಸ ಮುಗೀತಲ್ಲ, ನಾವು ಹೋಗ್ಬಿಡೋಣ ಅಂತಾನೆ. ಅದಕ್ಕೆ ಊರ್ಗೌಡ ಹೇಳ್ತಾನೆ, ತಲೆ ಅಲ್ಲಾಡಿಸ್ತಾನೆ, ಆಯಿತು ನಮ್ಮ ಕೆಲಸ ಮುಗೀತು, ನಾವು ಹೋಗ್ಬಿಡೋಣ, ಸುಮ್ಮನೆ ಊರು ಜನದ ಮುಂದೆ ಮರ್ಯಾದೆ ಹೋಗೋದು ಬೇಡ ಅಂತೇಳಿ. ಅವ್ರಿಗೇನಪ್ಪ ಅಂತಂದರೆ ಊರು ಹೆಂಗಸ್ರೆಲ್ಲ ಬಾಳನ್ನ ಹೊಗಳ್ತಾರೆ, ಬಾಳಿಗೆ ಎಲ್ಲರೂ ಬೆಲೆ ಕೊಡ್ತಾರೆ ಅಂತ. ಈ ಕಡೆ ಸತ್ಯವನ ಅಜ್ಜಿ ಕೂಡ ದುರು ನೋಡ್ತಲೇ ಇರ್ತಾಳೆ. ಅವಳು ಗುರಾಯಿಸ್ತಾನೆ ಇರ್ತಾಳೆ. ಏನು ಮಾಡಿದ್ರು ಇವನು ಬಗ್ಗಲ್ವಲ್ಲ, ಇವನಿಗೆ ಏನು ಮಾಡೋದು, ಇವನು ಮದುವೆ ಮಾಡಿಸ್ಲೇಬೇಕಲ್ಲ ಅಂತ ಅಜ್ಜಿಗೆ ಆಸೆ ಇದೆ. ಆದರೆ ಬಾಳು ಮಾತ್ರ ಅದಕ್ಕೆ ಒಪ್ತಾನೇ ಇಲ್ಲ. ಏನೇ ಮಾಡಿದ್ರು, ನೀವು ಯಾವ ಪಂಚಾಯತಿ ಕರೆಸಿ ಏನೇ ಮಾಡಿದ್ರು ಒಪ್ತೀನಿ ಅನ್ನೋದಿಲ್ಲ, ಒಪ್ತಾನೂ ಇಲ್ಲ. ಹೀಗಾಗ್ಬಿಟ್ಟು ಏನು ಮಾಡಬೇಕು ಅಂತ ಗೊತ್ತಾಗ್ದಲೇ ತಲೆ ಕೆಡಿಸ್ಕೊಂಡು ಕೂತಿದ್ದಾರೆ. ಬಾಳು ಅವರಿಗೆ ಆ ಕಡೆ ಒಂದು ಪಂಗಡ, ಈ ಕಡೆ ಒಂದು ಪಂಗಡ ಆಗಿರುತ್ತೆ. ಈ ಪಂಗಡದವ್ರಿಗೆ ನಮ್ಮನೆ ವಿಷಯ ನಾನೇ ಬಗೆಹರಿಸ್ಕೋತೀನಿ, ನಿಮಗೆ ಅದು ಸಂಬಂಧಪಟ್ಟಿದ ವಿಷಯ ಅಲ್ಲ ಅಂತ ಬಾಳು ಮಾಮ ಹೇಳ್ತಾನೆ. ಆಮೇಲೆ ಆ ಕಡೆ ಗೌಡ, ಸರಿ ನೀವೇ ಬಗೆಹರಿಸ್ಕೊಳ್ಳಿ ನಿಮ್ಮನೆ ವಿಷಯ, ನಾನು ಬರಲ್ಲ ಅಂತೇಳ್ಬಿಟ್ಟು, ನಡೀರಪ್ಪ ನಮ್ಮ ಕಡೆಯವರೆಲ್ಲ ಹೋಗ್ಬಿಡೋಣ ಅಂತೇಳಿ ಅವ್ರ ಕಡೆಯವರೆಲ್ಲ ಹೊರಡೋಕೆ ರೆಡಿ ಆಯ್ತಾರೆ. ಆದರೆ ಗೌಡ ಹೇಳ್ತಾನೆ, ಬಾಳು ಹೆಂಗಾದರೂ ನಿಶ್ಚಯ ಆಗಿರೋ ಮದುವೆ ಪೂರೈಸ್ಬಿಡ್ಬೇಕು ಅಂತ. ಅದನ್ನು ಕೇಳೋಕ್ಕೆ ನೀವು ಯಾರು, ನಮ್ಮನೆ ವಿಷಯ, ನಾನೇನಾದರೂ ಮಾಡ್ಕೋತೀವಿ, ನಿಮ್ಮ ಪಾಡಿಗೆ ನೀವು ಹೋಗ್ತಾಯಿರಿ ಅಂತ ಹೇಳಿ ಜೋರು ಮಾಡ್ತಾನೆ. ಅಪ್ಪ ಆ ವಿಷಯ ಕೇಳಿ, ಅವನು ಮಾತಾಡೋದನ್ನು ಕೇಳಿ ಕತ್ತಿಂಗೆ ತೂಗ್ತಾನೆ. ಯಾವ ರೀತಿಯೂ ಇವನು ದಾರಿಗೆ ಬರಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಹಂಗಾಗ್ಬಿಟ್ಟು ತೂಗ್ತಾನೆ. ಆವಾಗ ಏನೂ ಮಾಡೋಕ್ಕಾಗಲ್ಲ, ಏನೂ ಮಾಡೋ ಪರಿಸ್ಥಿತಿಲೂ ಇಲ್ಲ. ಅಪ್ಪ ಹೇಳಿದ್ರು ಕೇಳಲ್ಲ, ಅಮ್ಮ ಹೇಳಿದ್ರು ಕೇಳಲ್ಲ, ಸತ್ಯವ ಹೇಳಿದ್ರು ಕೇಳಲ್ಲ ಬಾಳು. ನನಗೆ ಮದುವೆ ಬೇಡ, ನಾನು ಹೊರ ಸಂಚಾರಿ, ನಾನು ಲೋಕದಲ್ಲಿ ಎಲ್ಲ ಕಡೆ ತಿರುಗಬೇಕು ಅಂತ ಇದ್ದೀನಿ, ನಾನು ಸಂಸಾರ ಕಟ್ಕೊಂಡು ಏನು ಮಾಡಲಿ, ನನಗೆ ಸಂಸಾರ ಬೇಕಾಗಿಲ್ಲ, ಇದನ್ನೇ ಹೇಳ್ಕೊಬತ್ತಾನೆ ಬಾಳು ಮಾಮ. ಆದರೆ ಮನೆಯವರಿಗೆ ಏನು ಅಂತ ನಿಗೂಢವಾಗಿದೆ, ಏನು ಅಂತಲೂ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗ್ತಾಯಿದೆ. ಈ ಕಡೆ ಸಂಧ್ಯಾ ಈ ಮಾತನ್ನೆಲ್ಲ ಕೇಳಿಬಿಟ್ಟು, ಅವನು ಅಲ್ಲಿ ನೆನ್ನೆ ನಡೆದಂಥ ಸಿಚುವೇಶನ್ ಕೆರೆಯಲ್ಲಿ ಅದನ್ನೆಲ್ಲ ನೋಡ್ಬಿಟ್ಟಿದ್ದಾನೆ ಕಣ್ಣಲ್ಲಿ. ನನಗೂ ಏನಾರು ಶಾಪ ಹಾಕ್ಬಿಟ್ರೆ ಕಷ್ಟ ಅಪ್ಪ ಅಂತ ಭಯ ಬೇರೆ. ಹಂಗಾಗಿ ಗುಂಡ ಒಬ್ಬನೇ ಪಾಂಡು ಅಲ್ಲ
ಬಾಳು ಮಾಮೂನ್ ಪರ ಮಾತಾಡೋದು ಗುಂಡ ಒಬ್ಬನೇ, ಇನ್ನೆಲ್ಲರೂ ಅವ್ನು ನಿಷ್ಠುರವಾಗೇ ಮಾತಾಡೋಂಗೆ ಮಾಡ್ತಾಯಿರ್ತಾರೆ. ಊರವ್ರನ್ನೆಲ್ಲ ಎತ್ಕೊಟ್ಟೋದು, ಅವರು ಬಾಳು ಮಾಮನ ಬಗ್ಗೆ ನಿಷ್ಠುರವಾಗಿ ಮಾತಾಡೋದು, ಈ ಥರ ಎಲ್ಲ ಮಾಡ್ತಾಯಿರ್ತಾರೆ. ಏನೇ ಮಾಡಿದ್ರೂ ಬಾಳು ಮಾಮನ ಏನೂ ಮಾಡೋಕ್ಕಾಗಲ್ಲ. ಏಕೆಂದರೆ ಅವನಿಗೆ ಪಾಂಡುರಂಗನ ಕೃಪೆ ತುಂಬ ಇದೆ. ನಾದಿನಿ ಕೂಡ ಬಿಟ್ಕೊಂಡು ಬಿಟ್ಟಂಗೆ ನೋಡ್ತಾ ಇರ್ತಾಳೆ. ಅವಳಿಗೂ ಏನೂ ತೋಚಲ್ಲ, ಏನು ಮಾತಾಡಬೇಕು ಅನಿಸಲ್ಲ. ಏಕೆ ಅಂದರೆ ಬಾಳು ಮಾಮ ತುಂಬ ತಿಳುವಳಿಕೆ ಇರೋರು. ಅವರಿಗೆ ನಾವು ಬುದ್ಧಿ ಹೇಳೋ ಅಂಥದ್ದು ಅಲ್ಲ. ಅವ್ರು ಏನಕ್ಕೆ ಹಂಗೆ ಮಾಡ್ತವ್ರೆ ಅಂತ ನಮಗೂ ಗೊತ್ತಿಲ್ಲ. ಇವ್ರು ದೊಡ್ಡವ್ರು ಯಾಕೆ ಚಿಕ್ಕ ಮಕ್ಕಳಲ್ಲೇ ನಿಶ್ಚಯ ಮಾಡಿದ್ದು ತಪ್ಪು, ಆ ಥರ ಮಾಡಬಾರ್ದಿತ್ತು. ಈ ಥರ ಎಲ್ಲ ಆಲೋಚನೆಗಳು ಸಾಮಾನ್ಯವಾಗಿ ಬರೋದು ಸರ್ವೇ ಸಾಮಾನ್ಯ. ಹಾಗಾಗ್ಬಿಟ್ಟು ಅವ್ರ ಪಾಡಿಗೆ ಅವರು ಈ ಥರ ಯೋಚನೆ, ಒಬ್ಬೊಬ್ಬರು ಒಂದೊಂದು ರೀತಿಲಿ ಯೋಚನೆ ಮಾಡ್ತಾನೆ ಇರ್ತಾರೆ. ಯಾವ ಥರ ಯೋಚನೆ ಮಾಡಿದ್ರು ಅವರಿಗೇನು ಅದು ಬಗೆಹರಿಯೋಂಥ ಮೂಮೆಂಟ್ ಕಾಣಲ್ಲ. ಈ ಕಡೆ ಬಾಳು ಮಾಮ ಆ ಕಡೆ ಗೌಡ್ನ ಕಡೆಯವರಿಗೆ ಸುಮ್ಮನೆ ಹೋದ್ರೆ ಸರಿ, ಇಲ್ಲ ಅಂದರೆ ಸುಮ್ಮನೆ ಇರೋನಲ್ಲ ನಾನು ಅಂತೇಳ್ಬಿಟ್ಟು ಎದುರಿಸ್ತಾನೆ. ಅವರು ಒಬ್ಬರಿಂದ ಒಬ್ಬರು ಬುಳುಬುಳುನೆಲ್ಲ ಇಳಿದು ಹೋಗ್ಬಿಡ್ತಾರೆ ಎದ್ರುಕೊಂಡು. ಬಾಳು ಸವಾಸಲ್ಲಪ್ಪ, ಬಾಳು ಏನು ಬೇಕಾದ್ರೂ ಹೇಳ್ಬಿಡ್ತಾನೆ, ಅವ್ನು ಹೇಳಿದ್ದೆಲ್ಲ ನಡೆಯುತ್ತೆ. ಅವನು ಬರೀ ಕೈ ಹಿಂಗಂದರೆ ಅಲ್ಲೇ ಏನೋ ಆಗುತ್ತೆ, ಕಾಲು ಹಿಂಗಂದ್ರೆ ಅಲ್ಲೇ ಏನೋ ಆಗುತ್ತೆ. ಅವನು ಪವಾಡ ಪುರುಷ. ಅವನು ಎದುರುಗಡೆ ನಾವೆಲ್ಲ ಏನೇನೋ ಮಾಡೋಕ್ಕೋಗಿ ನಾವು ಸಿಗಾಕೊಂಡು ನೆಳ್ಳೋದೇಕೆ ಅನ್ನೋದು ಎಲ್ಲರದ್ದು ಭಾವನೆ ಆಗಿರುತ್ತೆ. ಸತ್ಯವ ಇದನ್ನೆಲ್ಲ ಕಣ್ಣಲ್ಲಿ ನೋಡ್ತಾ ಇರ್ತಾಳೆ. ಅವಳಿಗೆ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ. ಸುಮ್ಮನೆ ಒಂಥರ ಮೂಕ ಪ್ರಾಣಿ ಥರ ನೋಡ್ತಾನೆ ಇರ್ತಾಳೆ. ಬಟ್ ಏನೂ ಮಾತಾಡಲ್ಲ. ಏನು ಮಾತಾಡಬೇಕು ಅಂತಲೂ ಅವಳಿಗೆ ತೋಚೋದು ಇಲ್ಲ, ಏನು ಮಾತಾಡೋದು ಇಲ್ಲ. ಒಂದೇ ದಿವಸ ಕೇಳಿರ್ತಾಳೆ ಅಷ್ಟೇ, ನನ್ನ ಚಿಕ್ಕ ಹುಡುಗರಲ್ಲೇ ಯಾಕೆ ನಿಶ್ಚಯ ಮಾಡ್ಕೊಂಡಿದ್ದು, ನಾನು ಇವಾಗ ಏನು ಮಾಡಲಿ, ನಾನು ಇನ್ನೊಬ್ಬರನ್ನ ಮದುವೆ ಆಗೋಕ್ಕಾಗಲ್ಲ ಅಂತ ಒಂದು ಸಲ ಹೇಳಿರ್ತಾಳೆ. ಅದು ಬಿಟ್ಟರೆ ಅವಳು ಮತ್ತೇನು ಮಾತಾಡಲ್ಲ, ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತಾಳೆ. ಆದರೆ ಸತ್ಯವು ನೋವು ಮಾತ್ರ ಬಂದಿಲ್ಲ. ಅವಳಿಗೆ ಕೋಪ ತಾಪ ಜಾಸ್ತಿ. ಎಲ್ಲಿ ಬಂದು ಜಗಳ ಆಡ್ಬಿಡ್ತಾಳೋ ಅಂತೇಳಿ ಅವಳನ್ನ ಬಿಟ್ಟು ಬಂದಿದ್ದಾರೆ ಮನೆಯಲ್ಲಿ. ಈ ಕಡೆ ಬಾಳು ಮಾಮ ಬೈದ ತಕ್ಷಣ ಇವರೆಲ್ಲ ಹೋಗ್ಬಿಡ್ತಾರೆ. ಬರ್ರೋ ಹೋಗೋಣ, ನಮಗೆ ಯಾಕೆ, ಬನ್ನಿ ಬನ್ನಿ ಅಂತೇಳಿ ಎಲ್ಲ ವಾಪಸ್ಸು ತಿರ್ಕೊಂಡು ಹೊರಟೋಗ್ಬಿಡ್ತಾರೆ. ಆದರೆ ತಿರ್ಕೊಂಡು ಹೊರಟೋದವ್ರಿಗೂ ನೋಡ್ತಾ ನಿಂತಿರ್ತಾನೆ ಬಾಳು ಮಾಮ. ಮತ್ತು ಆ ಮನೆಯವರೆಲ್ಲರೂ ನೋಡ್ತಾ ನಿಂತಿರ್ತಾರೆ. ಅವರು ಹೋಗಿ ಆ ಕಡೆ ಹೋದ್ಮೇಲೆ ಇವರಿಗೆ ಬೇರೆ ಮಾಡೋಕ್ಕೆ ಕೆಲಸ ಇರಲ್ಲ. ಇನ್ನೊಬ್ಬರ ಮನೆ ವಿಷಯ ಏನು ಅಂತ ತಿಳ್ಕೊಳ್ಳೋದೇ ಇವ್ರದ್ದು ಆಬ್ವಿಯಸ್ಲಿ ಅಂತ ಹೇಳ್ಬಿಟ್ಟು ಅವನಿಗೆ ಸಿಟ್ಟು ಬರುತ್ತೆ. ಬಾಳು ಮಾಮಂಗೆ ಸಿಟ್ಟು ಬಂದು ಅವನು ಹೋಗಲಿ ಅವರೆಲ್ಲ ಅಂದ್ಕೊಂಡು ಸುಮ್ಮನೆ ಇರ್ತಾನೆ. ಆಮೇಲೆ ಈ ಕಡೆ ಪಂಚಾಯಿತಿ ಮಾಡ್ತೀನಿ ಅಂತ ನಮ್ಮನೆ ವಿಷಯ ನಾವೇ ಬಗೆಹರಿಸ್ಕೊತೀವಿ ಅಂತ ಹೇಳಿರ್ತಾನೆ ಬಾಳು ಮಾಮ. ಆದರೆ ಅಲ್ಲೂ ಏನು ಮಾತಾಡೋಕ್ಕಾಗಲ್ಲ. ಇದು ಹೆಂಗಿದೆ ಅಂದರೆ ಅಡ್ಕತ್ರಿಗೆ ಸಿಕ್ಕಿದ ಅಡಿಕೆ ಥರ ಆಗಿಬಿಟ್ಟಿದೆ ಇವರು ಬಾಳು ಮಾಮನ ಸಮಸ್ಯೆ. ಬಾಳು ಮಾಮ ಹೇಳ್ಕೊಳ್ಳೋಂಗಿಲ್ಲ, ಬಿಡೋಂಗೂ ಇಲ್ಲ. ಏನು ಹೇಳಿದ್ರು ಅವ್ರಿಗೆ ಅರ್ಥನೂ ಆಗಲ್ಲ. ಪವಾಡ ಪುರುಷ ಅಂದ್ರೂ ಅವ್ರಿಗೆ ಗೊತ್ತಾಗಲ್ಲ. ಮನುಷ್ಯ ಇವನೊಬ್ಬ ಪವಾಡ ಪುರುಷ ಅಂತ, ಇವನೇನು ಮಾಡೋದು ಸಾಧ್ಯ ಅಂತೇಳಿ. ಅವ್ರ ಅಮ್ಮ ಪಾಪ ಅಷ್ಟೋ ಇಷ್ಟ ಗೊತ್ತಿದ್ರು ಅವಳು ಎಷ್ಟು ಹೇಳಿದ್ರು ಅರ್ಥ ಮಾಡ್ಕೊಳ್ಳಲ್ಲ. ಸತ್ಯವ ಬೇಜಾರು ಮಾಡ್ಕೋತಾಳೆ ಕಣೋ ಬಾಳು, ಅವಳನ್ನ ಮದುವೆ ಮಾಡ್ಕೋಬೇಕು ಕಣೋ ಅಂದರೆ ಆಗಲ್ಲವ್ವ, ನಾನು ಹೊರಸಂಚಾರಿ, ನಾನು ಯಾವಾಗಲೂ ಹೊರಸಂಚಾರದಲ್ಲೇ ಇರ್ತೀನಿ, ನಾನು ಆಗಲ್ಲವ್ವ ಅಂತ ಹೇಳ್ಬಿಡ್ತಾನೆ. ಈಗ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಪಾಪ ಅವಳು ತುಂಬ ಯೋಚನೆ ಮಾಡ್ತಾಳೆ ಅವಳವ್ವ. ಯಾವಾಗ್ಲೂ ಹಿಂಗೆ ಮಾಡ್ತಾನಲ್ಲ ಬಾಳು, ಏನು ಮಾಡೋದು ಇವನಿಗೆ, ಹೆಂಗೆ ನಾವು ಬುದ್ಧಿ ಹೇಳಿ ಮದುವೆ ಮಾಡೋದು, ಇದೇ ಥರ ಯೋಚನೆ ಅವಳಿಗೆ ಯಾವಾಗಲೂ. ಬಾಳು ಏನು ಹೇಳಿದ್ರು ಅವ್ನು ಕೇಳೋದೂ ಇಲ್ಲ. ಏಕೆಂದರೆ ಅವನ ರೂಟೇ ಬೇರೆ ಇರುತ್ತೆ. ಅವನು ರೂಟೇ ಬೇರೆ, ಅವನು ಥಿಂಕಿಂಗೇ ಬೇರೆ, ಅವನು ಯೋಚನೆ ಮಾಡೋ ಲಹರಿನೇ ಬೇರೆ. ಅವನು ನಾರ್ಮಲ್ ಮನುಷ್ಯರ ಥರ ಇಲ್ಲವೇ ಇಲ್ಲ. ಅವನೇ ಒಂಥರ ದೇವತೆ ಮನುಷ್ಯರ ಥರ ಆಗ್ಬಿಟ್ಟಿದ್ದಾನೆ. ಹಂಗಾಗಿ ಅವನು ಏನೇ ಮಾತಾಡಿದ್ರು ಯಾರಿಗೂ ಊರವರಂತೂ ಎದ್ರು ಬಿಡ್ತಾರೆ. ಅವನು ಒಂದು ಮಾತಾಡಿದ್ರೆ ಸಾಕು, ಅದು ಹಾಗೇ ಆಗುತ್ತೆ ಅಂತೇಳಿ ಊರವರು ಅವನ ಹತ್ರ ನಿಷ್ಠುರವಾದ ಮಾತು ಕೇಳೋಕ್ಕೆ ಇಷ್ಟಪಡಲ್ಲ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.